ಈ ಬೇಸಿಗೆಗಾಲದಲ್ಲಿ ಇದೊಂದು ಸಮಸ್ಯೆ ಏನೆಂದರೆ ಮೋಟಾರ್ ಆನ್ ಮಾಡುವ ಮುನ್ನ ವೋಲ್ಟೇಜ್ ಜಾಸ್ತಿ ತೋರಿಸುತ್ತಿರುತ್ತದೆ. ಮೋಟಾರ್ ಆನ್ ಮಾಡಿದ ನಂತರ ಸಡನ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಯಾಕೆ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೂರದಿಂದ ಎಳೆದುಕೊಂಡು ಬಂದ ಲೈನಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಹತ್ತಿರ ಇರೋ TCಯಿಂದ ಲೈನನ್ನು ಎಳೆದುಕೊಂಡು ಬಂದರೆ ವೋಲ್ಟೇಜ್ ಡ್ರಾಪ್ ಆಗುವುದಿಲ್ಲ. ಇದಕ್ಕೆ ಕಾರಣವೇನು? ಈ ವಿಡಿಯೋ ಕೊನೆವರೆಗೂ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊದಲೇ ಹೇಳಿದಾಗೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಹೇಳಿದೆ. ಈ ಬೋರ್ವೆಲ್ ಮೋಟ್ರ್ ಬಂದ್ಬಿಟ್ಟು 3 HP 15 ಸ್ಟೇಜು ಮೇನ್ಸ್ ವೈರ್ ಎಳ್ಕೊಬಂದಿರೋದು ಎಷ್ಟು ದೂರದಿಂದ ಅಂದರೆ 630 ಮೀಟ್ರು. ಅಡಿ ಲೆಕ್ಕ ಹಾಕ್ಕೊಂಡು ಹೋದರೆ 2066 ಅಡಿಯಿಂದ ಎಳ್ಕೊಬಂದಿದ್ದೀವಿ. ಸುಮಾರು ಅರ್ಧ ಕಿಲೋಮೀಟ್ರಿಂದ ಈ ಮೇನ್ಸ್ ವೈರ್ನ ಎಳೆದಿರೋದು. ಮೋಟ್ರ್ ಆನ್ ಮಾಡುವ ಮುನ್ನ 200 ವೋಲ್ಟೇಜ್ ತೋರಿಸ್ತಾ ಇರುತ್ತೆ. ಮೋಟ್ರು ಆನ್ ಮಾಡಿದ ನಂತರ 120 ವೋಲ್ಟೇಜ್ ಬಂದು ಮೋಟ್ರ್ ರನ್ ಆಗುತ್ತೆ. 25 ಆಂಪ್ಸ್ ತಗೊಂಡು ನೀರು ಬರುತ್ತೆ, ಆದರೆ ಕಡಿಮೆ ನೀರು ಬರುತ್ತೆ. ಸುಮಾರು 10 ನಿಮಿಷ ವೆಯ್ಟ್ ಮಾಡಿದ ನಂತರ ನೀರು ಕಡಿಮೆ ಬರುತ್ತೆ. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಕಡಿಮೆ ನೀರು ಬತ್ತಿದೆ ಅಂದ್ಬಿಟ್ಟು. ಈ TC ಇರೋದು 630 ಮೀಟ್ರು 2066 ಅಡಿಯಿಂದ ನೀರು ಎಷ್ಟು ಕಡಿಮೆ ಬತ್ತಿದೆ ನೋಡಿ. ಮೋಟ್ರ್ ಆನ್ ಮಾಡಿದ ತಕ್ಷಣವೇ ವೋಲ್ಟೇಜು ಡ್ರಾಪ್ ಆಗೋಗುತ್ತೆ. 220 ವೋಲ್ಟೇಜ್ ಇರೋದು ಸಡನ್ಲಿ 120 ವೋಲ್ಟೇಜ್ಗೆ ಡ್ರಾಪ್ ಆಗಿ ಅಷ್ಟು ಕಡಿಮೆ ನೀರು ಬರುತ್ತೆ. ನೋಡಿದ್ರಲ್ಲ, ಇವಾಗ ಮತ್ತೆ ಒಂದು ಸತಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು 120 ವೋಲ್ಟೇಜ್ ಅಷ್ಟೇ ತೋರಿಸೋದು. ಚೇಂಜ್ ಓವರ್ ಸ್ವಿಚ್ಚಲ್ಲಿ ಇನ್ನೊಂದು ಮೇನ್ಸ್ ಎಳೆದಿದ್ದೀವಿ 80 ಮೀಟ್ರು, ಸುಮಾರು 262 ಅಡಿಯಿಂದ ಈ ಮೇನ್ಸ್ ವೈರ್ ಎಳೆದಿರೋದು. ಮೋಟ್ರು ಆನ್ ಮಾಡುವ ಮುನ್ನ ಎಷ್ಟು ವೋಲ್ಟೇಜ್ ತಗೊಳ್ಳುತ್ತೆ ಅಂದ್ಬಿಟ್ಟು ನೀವೇ ನೋಡ್ಬೋದು. 220 ವೋಲ್ಟೇಜ್ ತಗೋತಾ ಇದೆ ಅಲ್ವಾ. ಇವಾಗ ಮೋಟ್ರನ್ನ ಆನ್ ಮಾಡ್ತೀನಿ. 25 ಆ್ಯಂಪ್ಸ್ ತಗೊಂಡು ಮೋಟ್ರ್ ರನ್ ಆಗ್ತಿದೆ. ಎಷ್ಟು ವೋಲ್ಟೇಜ್ ತಗೊಳ್ಳುತ್ತೆ ನೀವೇ ನೋಡ್ಬೋದು. ಇಲ್ಲಿ 200 ವೋಲ್ಟೇಜ್ ತಗೋತಾ ಇದೆ. ಎಷ್ಟು ವೋಲ್ಟೇಜ್ ಡ್ರಾಪ್ ಆಯಿತು? 80 ಮೀಟ್ರಿಗೆ 20 ವೋಲ್ಟೇಜ್ ಅಷ್ಟೇ ಡ್ರಾಪ್ ಆಗಿದ್ದು. ಈ 20 ವೋಲ್ಟೇಜ್ ಡ್ರಾಪ್ ಆಗೋಕ್ಕೂ ಕಾರಣ ಇದೆ. ಏನೆಂದರೆ ನಾವು TCಯಿಂದ ಯಾವ ಗೇಜು ಮೇನ್ಸ್ ವೈರ್ ಎಳ್ಕೊಂಬಂದಿರ್ತೀವಿ, ಮತ್ತು ಬೋರ್ವೆಲ್ ಒಳಗಡೆ ಮೋಟ್ರಿಗೆ ಯಾವ ಗೇಜು ಕೇಬಲ್ ಬಿಟ್ಟಿರ್ತೀವಿ, ಅದು ಮ್ಯಾಟ್ರ್ ಆಗುತ್ತೆ. ನೋಡ್ಬೋದು ಎಷ್ಟು ಫ್ರೆಜರಾಗಿ ನೀರು ತೆಗಿತಾ ಇದೆ ಅಂದ್ಬಿಟ್ಟು. 3 HP 15 ಸ್ಟೇಜು ಈ ಮೋಟ್ರು ಬಿಟ್ಟಿರೋದು 250 ಅಡಿ. ಬನ್ನಿ ವೋಲ್ಟೇಜ್ ಯಾಕೆ ಡ್ರಾಪ್ ಆಗುತ್ತೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಮೊದಲನೇ TCಯಿಂದ ಮೇನ್ಸ್ ಎಳೆದಿರೋದು 630 ಮೀಟ್ರು, ಸುಮಾರು 2066 ಅಡಿಯಿಂದ ಮೇನ್ಸ್ ವೈರ್ನ ಎಳೆದಿರೋದು. ಅರ್ಧ ಕಿಲೋಮೀಟ್ರ್ ದೂರದಿಂದ. ಅಲ್ಲಿಂದ ವೋಲ್ಟೇಜು ಪ್ಯಾನಲ್ ಬೋರ್ಡ್ಗೆ ಬರುವಾಗ 220 ವೋಲ್ಟೇಜ್ ತೋರಿಸ್ತಾ ಇರುತ್ತೆ. ಮೋಟರ್ ಆನ್ ಮಾಡಿದ ಮೇಲೆ 110 120 ವೋಲ್ಟೇಜ್ ಬರುತ್ತೆ. ವೋಲ್ಟೇಜ್ ಡ್ರಾಪ್ ಆಗೋಕ್ಕೆ ಮೇನ್ ರೀಸನ್ ಏನೆಂದರೆ, ನೀವು ಎಷ್ಟು ದೂರದಿಂದ ಮೇನ್ಸ್ ವೈರ್ ಎಳೆದಿರ್ತೀರೋ ಅಷ್ಟೇ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ವೋಲ್ಟೇಜು ಇವಾಗ 200 ವೋಲ್ಟೇಜ್ ಇರುತ್ತೆ ಅಂದ್ಕೊಳ್ಳಿ, ಅದು 120 ವೋಲ್ಟೇಜ್ಗೆ ಡ್ರಾಪ್ ಆಗ್ತಿದೆ. ಇದರಲ್ಲಿ 10 mm ವೈರ್ ಹಾಕಿದರೆ ವೋಲ್ಟೇಜ್ ಅದಕ್ಕೆ ಸಡನ್ಲಿ 110 ವೋಲ್ಟೇಜ್ ಸಡನ್ಲಿ ಡ್ರಾಪ್ ಆಗ್ತಿದೆ. ಇದೇ ಜಾಗದಲ್ಲಿ 16 mm ಇಲ್ಲ 18 mm ಗೇಜು ಮೇನ್ಸ್ ವೈರ್ನ ಅಷ್ಟು ದೂರದಿಂದ ಎಳ್ಕೊಬಂದರೆ ಅಷ್ಟೊಂದು ವೋಲ್ಟೇಜ್ ಡ್ರಾಪ್ ಆಗೋಲ್ಲ. ಆದ್ರೂ 220 ವೋಲ್ಟೇಜ್ ಇತ್ತು ಅಂದರೆ 180 ವೋಲ್ಟೇಜು 170 ವೋಲ್ಟೇಜು ತೋರಿಸುತ್ತೆ. ಮೋಟ್ರ್ ರನ್ನಾಗಿ ನೀರು ಆರಾಮಾಗಿ ತೆಗೆಯುತ್ತೆ. ಸಿಂಗಲ್ ಪೇಸ್ ಮೋಟ್ರುಗಳು ಇದೇ ರೀತಿ ಸಡನ್ಲಿ ವೋಲ್ಟೇಜ್ ಡ್ರಾಪ್ ಆಗೋಗುತ್ತೆ. 3 ಪೇಸ್ ಮೋಟ್ರುಗಳು ಅಷ್ಟೊಂದು ವೋಲ್ಟೇಜ್ ಡ್ರಾಪ್ ಆಗಲ್ಲ. ಇಷ್ಟು ದೂರದಿಂದ ಮೇನ್ಸ್ ವೈರ್ ಎಳಿಬೇಕು ಅಂದರೆ 3 ಪೇಸ್ ಮೋಟ್ರುಗಳನ್ನ ನಿಮ್ಮ ಬೋರ್ವೆಲ್ ಒಳಗಡೆ ಬಿಟ್ಕೊಂಡು ಮೋಟ್ರನ್ನ ರನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದೇ ರೀತಿ ಸಿಂಗಲ್ ಪೇಸ್ ಮೋಟ್ರುಗಳು ಸಡನ್ಲಿ ವೋಲ್ಟೇಜ್ ಡ್ರಾಪ್ ಆಗಿ ನೀರು ಕಡಿಮೆ ತೆಗೆಯೋ ಸಾಧ್ಯತೆ ಇರುತ್ತದೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.